ಗೆಸ್ಟ್ ಹೌಸು, ಫಾರ್ಮ್ ಹೌಸು, ಬಂಗ್ಲೆ ಇವೆಲ್ಲ ನನಗೆ ಗೊತ್ತು. ಒಂದೂ ಬಿಡದೆ ನೋಡ್ತೀನಿ. ಅವ್ರು ಖಂಡಿತವಾಗ್ಲೂ ಅಲ್ಲೆಲ್ಲಾದರೂ ಇದ್ದೇ ಇರ್ತಾರೆ. ಅವನು ಈ ಮನೆಗೆ ಏನೆಲ್ಲ ಮಾಡಿದಾನೆ ಅಂತ ಗೊತ್ತಿದ್ರು ಅವನು ಹುಡುಕ್ಬೇಕು ಅಂತೀಯಾನು? ಅವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿರೋದಕ್ಕೆ ಅಮ್ಮ ಅವ್ರನ್ನ ಹುಡುಕ್ಲೇಬೇಕು ಅನ್ನೋ ಹಠ ತೊಟ್ಟಿದ್ದೀನಿ. ಅಷ್ಟು ಸಲೀಸಾಗಿ ಹೇಗೆ ಬಿಡೋದಕ್ಕಾಗತ್ತೆ? ಬಿಡಕ್ಕಾಗಲ್ಲ ಅಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾನು? ಮೊದಲು ಅವ್ರನ್ನ ಹುಡುಕ್ತೀನಿ ಅಮ್ಮ, ಮುಂದಿಂದೆಲ್ಲ ಆಮೇಲೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಡಲ್ಲಿ ಸೂಜಿ ಹುಡುಕಿದ ಕತೆ ಅನು. ನಿನ್ನ ಪ್ರಯತ್ನ ವ್ಯರ್ಥ ಆಗುತ್ತೆ. ಬೇಡ ಮಗಳೇ. ನನ್ನ ಪ್ರಕಾರ ಯಾವ ಪ್ರಯತ್ನನೂ ವ್ಯರ್ಥ ಆಗಲ್ಲ ಅಮ್ಮ. ಬರ್ತೀನಿ. ಅನು, ಕಳ್ತನ ಆಗಿರೋದು ನಮ್ಮನೆ ಪದಾರ್ಥ, ಅದ್ರಲ್ಲಿ ನೀನ್ ಬೇರೆ ಜಾಸ್ತಿ ಮಾತಾಡ್ತಾ ಇದೀಯಾ? ನೋಡು ಮಹೇಶ, ನನಗೆ ನಿನ್ನ ಮೇಲೆ ತುಂಬಾ ಗೌರವ ಐತೆ. ಸುಮ್ಮನೆ ಕಾಲ್ ಕಳ್ಕೊಂಡು ಜಗಳ ಪ್ರಬಲ ನನ್ನ ಮೇಲೆ ನೀನು. ಹಾ, ಇವ್ರ ಹತ್ರ ಸಲಿಗೆಯಿಂದ ಮಾತಾಡ್ಕೊಂಡಿದ್ದೆ ನಿಮ್ ತಪ್ಪಾಗಿದ್ದು. ಕೇಳ್ತಾರೆ, ಯಾಕೆ ಕೇಳಲ್ಲ? ಕೇಳ್ತಾರೆ. ಏನಾಯ್ತೀಗ? ಅಯ್ಯೋ, ಯಾಕೆ ಹೇಳ್ತೀಯ ಸುಬ್ಬಣ್ಣ? ಮಾಯಚುಣ್ಣನ ಮನೆಯಿಂದ ಬೆಳ್ಳಿ ವಸ್ತು ಅದೇನೋ ಕಳೆದೋಗಿದೆಯಂತೆ. ಅದನ್ನ ಸಿದ್ದಣ್ಣನಂತಿ ರೋಹಿಣಿ ಕದ್ದಿದ್ದಾಳೆ ಅಂತ ಮಹೇಶನಂತಿ ಪ್ರೇಮ ಒಂದೇ ಸಮನೆ ಕೂಗಾಡ್ತಾ ಇದ್ದಾಳೆ. ಸುಬ್ಬಣ್ಣ, ಈಗ ಜಗಳ ಹೆಂಗಸರು ಜಡೆಯಿಂದ ಗಂಡಸರು ಮೀಸೆಗೆ ರವಾನೆ ಆಗಿದೆ. ಕೂಗಾಡ್ದೆ ಮೊದ್ಲು ನಿನ್ನ ಹೆಂಡತಿ ಕೇಳೋ, ಅವಾಗ ಗೊತ್ತಾಗುತ್ತೆ. ನಾನೇ ನನ್ನ ಹೆಂಡತಿ ಕೇಳೋದು? ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಐತೆ. ಒಂದ್ಸಲ ಕೇಳಿರನ್ ಗಂಟ್ ಕಳ್ಸತ್ತೀಯಾ? ನಾನಾಗೆ ಕೇಳಿ? ನನ್ನ ಹೆಂಡತಿ ನಿನ್ನ ಹೆಂಡತಿ ಅಲ್ಲ. ಯಾರ ಮೇಲೆ ಜಗಳಕ್ಕೆ ಹೋಗ್ಬೇಕು ಅಂತ ಕಾಲ್ ಕೆರ್ಕೊಂಡು ನಿಂತಿರಲ್ಲ. ಅಯ್ಯೋ, ನೋಡ್ರಿ ನೋಡ್ರಿ ಹೆಂಗ್ ಮಾತಾಡ್ತಾನೆ. ನೋಡಿ ಜೋಗ್ತಾವ ಹೆಂಗ್ ಮಾತಾಡ್ತಾರವ್ರು. ಮಹೇಶ, ಸಿದ್ದಣ್ಣ, ಏನ್ರಪ್ಪ ಇದೆಲ್ಲ? ಬೆಳಬೆಳಿಗ್ಗೆ ಹೀಗ್ ಜಗಳ ಮಾಡ್ತಾ ಇದ್ರೆ ನೋಡಕ್ ಚೆನ್ನಾಗಿರುತ್ತಾ? ನಿಲ್ಸಿ. ತಡಿಯಕ್ ಬರ್ಬೇಡಿ ಸುಬ್ಬಣ್ಣ. ಕಳ್ದೋಗಿರೋದು ನಮ್ಮನೆ ಐಟಮ್. ನಮ್ಮ ಐಟಮ್ ಸಿಗೋವರೆಗೂ ನಾನ್ ಸುಮ್ನೆ ಇರಲ್ಲ. ಪ್ರೇಮ, ಇದಕ್ ಹಿಂಗೆಲ್ಲ ಆಡ್ಬೇಕಾ? ಕೇಳು ಪುಷ್ಪಕ, ಇನ್ನೊಂದ್ಸಲ ನನ್ ಪಾಡಿಗೆ ನಾನು ಹರಶಿವ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರೆ ನನ್ನನ್ನೇ ಕಳ್ಳಿ ಅಂತಾಳ. ಮುಚ್ಚ ಬಾಯಿನ. ಕಳ್ಳಿನ ಕಳ್ಳಿ ಅಂದ್ರೆ ಏನ್ ಮಳ್ಳಿ ಅಂತಾರ? ನೀನು ಕಣೆ ಮಳ್ಳಿ. ಮರ್ಯಾದೆಯಿಂದ ಸತ್ಯ ಒಪ್ಕೋ, ಇಲ್ಲಾಂದ್ರೆ ಪೊಲೀಸ್ ಅವ್ರ ಕರೆಸ್ತೀನಿ. ಅಯ್ಯೋ, ಸುಮ್ನಿರ್ರಮ್ಮ, ನೀವು ಬೇರೆ. ಕರ್ಸಲ್ ಬಿಡಿಸೋಣ. ಪೊಲೀಸರಿಗೆ ತಪ್ಪು ಮಾಡಿದ್ರೆ ಎದುರ್ಬೇಕು, ನಾವಾಗ ಎದುರ್ಬೇಕು. ಪೊಲೀಸ್ ಇಲ್ಲ ಅಂದ್ರೆ ಪಕ್ಕ ಪಂಚಾಯತ್ ಆಗ್ಲೇಬೇಕು. ಆಹಾ, ಸರಿ ಹೋಯ್ತು. ಹಿಂಗೆ ಅಂತ ಗೊತ್ತಿದ್ರೆ ಟಿವಿಗೆ ಕೇಬಲ್ ಕಲೆಕ್ಷನ್ ತಗಂತಿರ್ಲಿಲ್ಲ. ಒಳ್ಳೆ ಮಜಾ ಇದೆ. ಶಿವಣ್ಣ, ನೀವು ಹಿಂಗೇನಾ? ಇವ್ರುಗಳಿಗೆ ಇನ್ನೇನ್ ಹೇಳದ್ ಪುಷ್ಪಕ? ಅಯ್ಯೋ, ಜೋಗ್ತವ. ಅವ್ರೇನು ಆಣೆ ಮಾಡವ್ರೆ ಅಂತ ನೀನ್ ಹಿಂಗ್ ಕಟ್ಟಾಕ್ತಂಗ್ ಕುಂತ್ಕೊಳ್ಳೋದ? ನನ್ನ ಕೈಲಂತೂ ನೋಡಕ್ ಆಗ್ತಿಲ್ಲ. ನಮ್ಮ ಒಟ್ಟಾರ ಜನ ಹಿಂಗೇನೆ, ನೀವೇನ್ ಅನ್ಕೋಬೇಡಿ. ನಮ್ ಮನೆಗ್ ಬಂದು ಕೂತ್ ತಿಂದು ಹೋಗ್ತಿದ್ದಳು, ಈಗ ನನಗ್ ಹೇಳಕ್ ಬರ್ತಾಳೆ. ಯಾವಳೆ ಬಂದ್ ಕೂತಿದ್ದು? ಮಾತಾಡ್ತಿದ್ರೆ ನಮ್ಮ ಮನೆಗೆ ಕಡ ಕೇಳಕ್ ಬಂದ್ ಕೂತ್ಕೊಂಡ್ಬಿಡ್ತಾ ಇದ್ದಲ್ಲ ನೀನು. ಆಹಾ, ನೀನೇನ್ ಬರ್ತಿರ್ಲಿಲ್ವಾ? ಅಯ್ಯೋ, ಸಾಕು ಸಾಕು, ನಿಲ್ಸಿ. ಸಾಕ್ಷಾತ್ ಎಲ್ಲವನ್ನ ತಲೆ ಮೇಲೆ ಎತ್ಕೊಂಡು ತಿರ್ಗಾಡೋ ಜೋಗ್ತವನ್ ಮುಂದೆ ಏನ್ ನಿಮ್ ಗಲಾಟೆ? ಬಾಯಿಲ್ ಬರದೆ ಇಂಥ ಪದಗಳು ಅಂದ್ರೆ ಮನ್ಸಲ್ಲಿರೋ ಭಕ್ತಿಗೆ ಏನ್ ಅರ್ಥ? ನೀನ್ ಮಧ್ಯ ವೇದಾಂತ ಹೇಳಕ್ ಬರ್ಬೇಡ ಪುಷ್ಪಕ. ಕಳ್ದೋಗಿರೋದು ನಮ್ಮನೆ ಸಾಮಾನು, ಸಾಮಾನ್ಯದಲ್ಲ. ಬೆಳ್ಳಿ ಸ್ಪೂನು, ಬೆಳ್ಳಿ ಬಟ್ಲು. ಹೇಗ್ ಸುಮ್ನೆ ಇರಕ್ಕಾಗತ್ತೆ ಹೇಳು? ಅದೇ ಮಹೇಶ್ ಹೇಳಿದ್ನಲ್ಲ, ನಮ್ಮದ್ಗೆಲ್ಲ ಇತ್ಯರ್ಥ ಆಗಲ್ಲ. ಸರಿಯಾಗಿ ಪಂಚಾಯತಿ ಆಗ್ಲೇಬೇಕು. ಹೌದು ಸುಬ್ಬಣ್ಣ, ಇನ್ನವತ್ತು ಪ್ರೆಸಿಡೆಂಟ್ ಅಂತ ಕೂರ್ಸಿದ್ದಷ್ಟೇ ಆಯ್ತು. ಆಮೇಲಿಂದ ನಿಮ್ಮನೆ ಪ್ರಾಬ್ಲಮ್ಗಳೇ ಜಾಸ್ತಿ. ಈಗ ನಮ್ಮನೆ ಪದಾರ್ಥ ಕಳವಾಗಿದೆಯಲ್ಲ, ನಾವೇನ್ ಮಾಡೋಣ ಹೇಳೋ? ಅದಕ್ಕೇನಾರೋ ಪರಿಹಾರ ಹೇಳೋ. ದೇವರಾಣೆ, ಈ ಸುಬ್ಬಣ್ಣ ಕಡೆ ತಿರುಗುತ್ತೆ ಅಂತ ಅನ್ಕಂಡೇ ಇರ್ಲಿಲ್ಲ. ನೀನ್ ಸುಮ್ನಿರ್ ಶಿವಣ್ಣ. ಸುಬ್ಬಣ್ಣ ಹೇಳು. ಮಹೇಶಣ್ಣ, ಸಿದ್ದಣ್ಣ, ನೋಡಿ ಒಳಗ್ ಕೂತು ತೀರ್ಮಾನ ಮಾಡ್ಕೊಳ್ಳೋಣ. ಜೋಗ್ತವ ಹೊರಡ್ಲಿ. ಸುಮ್ನಿರ್ ಪುಷ್ಪಕ್ಕ. ಜೋಗ್ತಾವ್ ಇದ್ರೇನೆ ಇವ್ರಿಗೆ ಭಯ. ನನಗೇನು ಭಯ ಇಲ್ಲ. ಭಯ ಇಲ್ವಾ?
ಜೋಗ್ತವ ನೀನ್ ಇಲ್ಲೇ ಇರೋ, ಗೊತ್ತಾಗುತ್ತೆ. ಸತ್ಯ ಕಂಡಿಡಿಯೋ ಕಡೆ ಅಮ್ಮನ ದಾಸೆ ಆಗಿರೋ ನನಗೆ ಕೂರಲು ಯಾವ ಅಭ್ಯಂತರನೂ ಇಲ್ಲ. ಏನೇ ಆದ್ರೂ ಸತ್ಯ ಬೆಳಕಿಗೆ ಬರಲೇಬೇಕು. ನಮ್ಮನೆ ಬೆಳ್ಳಿ ಸಾಮಾನು ಕಳ್ದೋಗಿರೋದು ಈ ಸಿದ್ದಣ್ಣನ ಹೆಂಡತಿ ನಮ್ಮನೆಗೆ ಬಂದು ಹೋದ್ಮೇಲೆ ಗೊತ್ತಾಗಿದ್ದು ಇವಳೆ ಕಳ್ಳಿ ಅಂತ. ನೋಡ ಇದೇ ತಪ್ಪು. ಕಳೆದೋಗಿದೆ ಅಂತ ಹೇಳೋದೊಂದು ನನ್ನ ಹೆಂಡತಿಯ ಸಾಕ್ಷಿ ಹೇಳ್ತೀರಿ. ದೊಡ್ಡ ಕಳ್ಳಿ ಇವಳು. ದೊಡ್ಡ ಮಳ್ಳಿ ಕಡೆ ಇರಿ ಕಳುವಾಗಿದೆ, ಇತ್ಯರ್ಥ ಮಾಡೋಣ, ಸಮಾಧಾನವಾಗಿರಿ. ಅನು, ನಾ ಹೇಳಿದ್ನಲ್ಲ ಆರ್ಯ ವಾಪಸ್ ಬರ್ತಾನೆ ಅಂತ. ಆದರೂ ನಾನು ನನ್ನ ಕೈಲಾಗಿದ್ದ ಪ್ರಯತ್ನನ ನಾನು ಮಾಡ್ತೀನಿ ಅಮ್ಮ. ಅಲ್ಲ ಅನು, ನೀನೊಬ್ಳೇ ಹೋಗ್ತಾ ಇದೆಯಾ? ಅಮ್ಮ ಪ್ಲೀಸ್ ನನ್ನನ್ನು ತಡಿಬೇಡಿ. ನನ್ನ ತಲೆ ತುಂಬ ಬರೀ ಅವ್ರದ್ದೇ ಯೋಚನೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ಚಿಂತೆಯಲ್ಲಿದ್ದೀನಿ. ನನ್ನ ಹತ್ರ ಹಿಂದೆ ಅವರು ಯಾವ್ಯಾವ ಜಾಗದ ಬಗ್ಗೆ ಮಾತಾಡಿದ್ರು ಅಂತ ಯೋಚಿಸ್ತಾ ಇದ್ದೀನಿ. ಮದುವೆಗೂ ಮುಂಚೆ ಅವ್ರು ನನ್ನನ್ನು ಮೀಟ್ ಮಾಡೋದಕ್ಕೆ ಪಿಜ್ಜಾ ಡೆಲಿವರಿ ಬಾಯ್ ಥರ ಬಂದಿದ್ರು ಅಮ್ಮ. ಹೌದಾ? ಹೌದು ಅಮ್ಮ. ಆಗ ಅದು ನನಗೆ ತುಂಬ ತಮಾಷೆ ಆಗಿತ್ತು. ಅವ್ರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರ ಅಂತ ಆಶ್ಚರ್ಯನೂ ಆಗಿತ್ತು. ಆದರೆ ಈಗ ನೆನಪಿಸ್ಕೊಂಡ್ರೆ ಅವ್ರು ತಪ್ಪಿಸ್ಕೊಂಡು ಬಂದಿದ್ದು ಜೇಂಡೆಯಿಂದ ಅಂತ ಅರ್ಥ ಆಗ್ತದೆ ಅಮ್ಮ. ಏನು? ಹೌದಮ್ಮ, ಅವ್ರು ಜೇಂಡೆಯಿಂದ ತಪ್ಪಿಸ್ಕೊಂಡು ನನ್ನನ್ನು ನೋಡೋದಕ್ಕೆ ಬಂದಿದ್ರು. ಆಗ ಜೇಂಡೆ ಆರ್ಯ ಸರ್ನ ಎಲ್ಲಿ ಉಳಿಯೋ ಹಾಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತು ಅಮ್ಮ. ಈಗ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಏನು? ಆರ್ಯನ ಜೇಂಡೆ ಎಲ್ಲೂ ಹೋಗಕ್ ಬಿಡದೆ ತಡೆದಿದ್ದ? ಹೌದು ಅಮ್ಮ, ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಕೊಡೋ ಹಾಗೆ ಕಾಣಿಸುತ್ತೆ. ಆದರೆ ಅದರಿಂದ ಏನೆಲ್ಲ ಉದ್ದೇಶ ಇತ್ತೋ ನನಗೆ ಗೊತ್ತಿಲ್ಲ. ಅವತ್ತೊಂದು ಸಲ ಆರ್ಯ ಸರ್ ನನ್ನನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋದಾಗಲೂ ಅಷ್ಟೇ ಅಮ್ಮ. ನಮ್ಮನ್ನು ಮತ್ತೆ ಇಲ್ಲಿಗೆ ಬರಕ್ಕೆ ಬಿಡದೆ ಬೇರೆ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಲ್ಯಾಂಡ್ ಆಗೋ ಥರ ಮಾಡಿದ್ದು ಇದೇ ಜೇಂಡೆ. ನಾನು ಹೇಳಿಲ್ವಾ ನಿಮಗೆ, ನೀವು ಎಲ್ಲೇ ಹೋದರೂ ಜೇಂಡೆ ಸರ್ ನಿಮ್ಮನ್ನು ಕಂಡು ಹಿಡಿತಾರೆ ಅಂತ? ಯಾವಾಗ ಪ್ಲೇನ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಲ್ಲ ಅಂತ ಗೊತ್ತಾಯಿತು, ಆವಾಗಲೇ ಜೇಂಡೆ ನನ್ನನ್ನು ಪತ್ತೆ ಹಿಡಿದಿದ್ದಾನೆ ಅಂತ ಗೊತ್ತಾಯಿತು. ನನ್ನ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಅವನು ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಜಗತ್ತನ್ನೇ ಮರೆತು ಆಕಾಶದಲ್ಲಿ ತೇಲಾಡೋಣ ಅಂತಂದೆ. ಆದರೆ ನನ್ನ ಸೂತ್ರ ಇಲ್ಲಿ ಭೂಮಿ ಮೇಲೆ ಜೇಂಡೆ ಕೈಲಿದೆ. ಇದು ನಿಮಗೆ ಗೊತ್ತಿಲ್ವಾ ಅಮ್ಮ? ಆಶ್ಚರ್ಯ ಅಂದರೆ ಅವ್ರ ಸೆಕ್ಯೂರಿಟಿ ಹೆಸರಲ್ಲಿ ಆರ್ಯ ಸರ್ನ ಸೇವ್ ಮಾಡಕ್ಕೆ ಹೋದಾಗೆಲ್ಲ ಅವ್ರ ಮೇಲೆ ಅಟ್ಯಾಕೇ ಆಗಿದೆ. ನಾನು ಈಗಲೂ ಹೇಳ್ತೀನಿ ಅಮ್ಮ, ಆರ್ಯ ಸರ್ ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಜೇಂಡೆ ಕಣ್ಗಾವಲಲ್ಲೇ ಇರ್ತಾರೆ, ಇದಂತೂ ಸತ್ಯ. ನಾನು ಬರ್ತೀನಿ ಅಮ್ಮ. ಅನು, ಅನು, ನಿಮ್ಗೇನಾದರೂ ಬೇಕಿದ್ರೆ ಯು ಕ್ಯಾನ್ ಆಸ್ಕ್ ಮೀ, ಐ ಆಮ್ ಆಲ್ವೇಸ್ ದೇರ್. ಅನು, 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 ಸ್ವಲ್ಪ ಯೋಚನೆ ಮಾಡು. ನೀವು ಒಬ್ಳೇ ಹೋಗ್ಲೇಬೇಕಾ? ಒಂದು ವೇಳೆ ಅಪ್ಪಾಜಿ ಈ ಸ್ಥಿತಿಲಿದ್ದು ನೀವು ನನ್ನ ಪರಿಸ್ಥಿತಿಲಿದ್ದಿದ್ರೆ ನೀವು ಇದೇ ಪ್ರಶ್ನೆನೇ ಕೇಳ್ತಿದ್ರಾ ಅಮ್ಮ? ಇದಕ್ಕುತ್ತರ ನಿಮಗೆ ಗೊತ್ತು ಅಮ್ಮ. ಆದರೆ ನನ್ನ ಮೇಲಿರೋ ಕಾಳಜಿ ನಿಮ್ಮನ್ನು ತಡೀತಿದೆ ಅಷ್ಟೆ. ನಾನು ಎಲ್ಲ ಥರದ ಸವಾಲ್ಗೂ ತಯಾರಿದ್ದೀನಿ ಅಮ್ಮ. ಸವಾಲನ್ನು ಎದುರಿಸೋದಕ್ಕೆ ನನ್ನ ಹತ್ರ ಇರೋದು ಒಂದೇ ಒಂದು ಅಸ್ತ್ರ ಅಮ್ಮ, ನಂಬಿಕೆ. ನಾನು ಆ ದೇವ್ರ ಮೇಲಿಟ್ಟಿರೋ ನಂಬಿಕೆ ಅಮ್ಮ. ಏನೇ ಆಗಲಿ ನಾನು ಅವ್ರನ್ನ ಹುಡುಕ್ತೀನಿ.
ನನ್ನ ದಾರಿಲಿ ಸಾವೇ ಅಡ್ಡ ಬಂದ್ರು ಸರಿ, ಅನು ನಾನು ಸರಿಯಲ್ಲ. ಅನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನನ್ನ ಮಾತು ಸ್ವಲ್ಪ ಕೇಳು. ದಯವಿಟ್ಟು ನನ್ನನ್ನು ತಡಿಬೇಡಿ, ಬರ್ತೀನಿ. ಅನು ನೋಡ್ರಪ್ಪ ಮಹೇಶ, ಕಳುವಾಗಿರೋದು ನಿಮ್ಮನೆಯಲ್ಲಿ ನಿಜ, ಆದ್ರೆ ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದಲ್ವಾ? ನಿಜ ಗೊತ್ತಿಲ್ಲದೆ ಒಬ್ಬರ ಮೇಲೆ ಆಪಾದನೆ ಹೊರತೋದು ತಪ್ಪಲ್ವೇನೋ? ಬೆಳಗ್ಗೆಯಿಂದ ಕೆಲಸ ಬಿಟ್ಟು ನಿಂತಿದ್ದೀನಿ ಇಲ್ಲಿ. ಸರಿ ಕೇಳು ಸುಬ್ಬಣ್ಣ, ನಾನು ಕೆಲಸ ಬಿಟ್ಟೆ ಕೂತಿರೋದು, ನನಗೂ ಲಾಸು. ಡಬಲ್ ಲಾಸ್ ಆಗಿದೆ. ಆಯ್ತು ಮಹೇಶ, ಸಿದ್ದಣ್ಣ, ನಾವು ಮಗಳ ಮನೆಗೆ ಹೊರಟಿದ್ದೀವಿ. ನಾವು ಅಲ್ಲಿಂದ ಬಂದ ಮೇಲೆ ಪಂಚಾಯತಿ ಮಾಡ್ಬೋದಾಗಿತ್ತಲ್ವಾ? ನಿಂಗೇನ್ ಸುಬ್ಬಣ್ಣ, ನಿನ್ ಮಗಳನ್ನ ಚಿನ್ನ ಬೆಳ್ಳಿಲಿ ಮುಳುಗ್ಸೋರ್ಗೆ ಮದುವೆ ಮಾಡಿ ಕೊಟ್ಟಿದ್ಯಾ? ಕಳ್ತನ ಆಗಿದ್ದು ನಮ್ಮನೆ ಬೆಳ್ಳಿ ಬಟ್ಲು ಚಮಚ, ಅದಕ್ಕೇನ್ ಬೆಲೆನೇ ಇಲ್ವಾ? ನನ್ನ ಮಗಳ ಮಾತು ಯಾಕೀಗ? ನೀನೇ ಅಲ್ವಾ ಶುರು ಮಾಡಿದ್ದು? ಈಗ ಅದು ಬಿಡು. ನಿಮ್ಮ ಮನೇಲಿ ಇದ್ದಿದ್ದು ಬೆಳ್ಳಿ ಬಟ್ಲು, ಬೆಳ್ಳಿ ಚಮಚ, ಸಿದ್ದಣ್ಣನ ಹೆಂಡತಿ ಮನೆಗೆ ಬಂದಾಗಿದ್ದ ಕಾಣ್ತಾ ಇಲ್ಲ. ಇಷ್ಟೇ ಅಲ್ವಾ ವಿಷಯ? ಸುಬ್ಬಣ್ಣ, ನೀನು ಹಂಗೆ ಹೇಳ್ತಾ ಇದ್ಯಾ? ಎಲ್ಲ ಜನಗಳು ಹೆಂಡತಿ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ? ಮಹೇಶ್ ಮನೆ ಕಾಲಕ್ಕಿಂತ ತಪ್ಪಾಗೋಯ್ತಾ? ಸುಮ್ಮನೆ ಆಡ್ಬೇಡ. ಎಲ್ಲರೂ ಸರಿ ನಾನು ಹೆಂಡತಿ ಕಂದ್ರೆ ಕಣ್ಣೀರು ಹಾಕ್ತಾ ಇದ್ದೀರಾ? ನಿಮ್ಗೆ ಒಳ್ಳೇದಾಗಲ್ಲ. ಹೂಗಾಡ್ಬೇಡ ಸಿದ್ದಣ್ಣ. ಹೂಗಾಡ ಏನ್ ಮಾಡಿ ಸುಬ್ಬಣ್ಣ? ಈ ಒಟಾಟದಲ್ಲಿ ಎಲ್ಲರ ಜೀವನ ಚೆನ್ನಾಗೈತೆ. ನಿನಗಂತೂ ಶ್ರೀಮಂತರ ಸಂಬಂಧ. ನೀನು ಅಜ್ಜ ಕನಸು ಕಾಣ್ತಾ ಇದೀಯಾ? ನಾನು ಮದುವೆ 14 ವರ್ಷ ಆಯ್ತು, ಮನೇಲಿ ನಾವಿಬ್ರೆ. ಇಂಥದ್ರಲ್ಲಿ ನಾನು ಹೆಂಡತಿ ಚಮಚ ಕದ್ದವಳೆ, ಬಟ್ಲು ಕದ್ದವಳೆ ಅಂತ ಆಪಾದನೆ ಮೇಲೆ ಹೊರಿಸ್ತೀರಿ ನೀವು. ಪಾಪ ಅವಳು ಎಂತ ತೊಳ್ಕೊಬೇಕು ಅವಳು? ಅನುಮಾನನೇ ಇಲ್ಲ. ಮತ್ತ್ಯಾಕಿ ಪಂಚಾಯ್ತಿ? ಅನುಮಾನ ಇಲ್ಲ, ಪಕ್ಕ ಇವಳೆ. ಅಯ್ಯೋ ನನ್ ಕರ್ಮ. ಏ ಶಿವಣ್ಣ, ನಿಂದೊಂದು. ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ಆಡ್ಬೇಡ. ಏಯ್, ನಾಲ್ಗೆ ಇದೆ ಅಂತ ಬಾಯಿ ಬಂದದ್ದೆಲ್ಲ ಮಾತಾಡ್ಬಿಡ್ದೆ, ಬಾಯಿ ಬಿಡ್ಕಿ. ರೋಹಿಣಿ, ನೀನಾದ್ರೂ ಸರಿಯಾಗಿ ಹೇಳು, ಕದ್ದೋ ಕದ್ದಿಲ್ವೋ? ಸುಮ್ಮನೆ ಮಾತುಕತೆಗಳು. ಪುಷ್ಪಕ್ಕ, ನೀನು ಹಂಗೆ ಹೇಳ್ತೀಯ? ಅಯ್ಯೋ ಅಳಬೇಡ್ವೆ. ಈ ಪಂಚಾಯ್ತಿನೂ ಮುಗಿತಿಲ್ಲ, ಮುಂದಕ್ಕೂ ಹೋಯ್ತಿಲ್ಲ. ಒಬ್ರ ಮೇಲೊಬ್ರು ಹಿಂಗೆ ಕಿತ್ತಾಡ್ಕೊಂಡಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಈ ಗಲಾಟಿಲಿ ನೋಡು, ಜೋಗ್ತವ ಇಲ್ಲೇ ಸಿಗಾಕೊಂಡ್ಲು. ಆ ತಾಯಿ ನಿಂಗೆ ಕಟ್ಟಾಕೋದ್ ಬೇಕಾ? ತಾಯಿ ಎಲ್ಲವ, ಅವ್ರ ಹೆಂಗಾರ ಆಡ್ಕೊಳ್ಳಿ, ನೀನ್ ಇಲ್ಲಿಂದ ಹೊಂಡು. ತಾಯಿನ ಯಾರಿಂದನಾದ್ರೂ ಬಂಧಿಸ್ಲಿಕ್ಕಾಗತ್ತಾ ಪುಷ್ಪ? ಇಂಥ ಕಡಿ ಇರ್ಬೇಕು ಅಂದ್ರ ತಾಯಿ ಇರ್ತಾಳ, ಇಂಥ ಕಡಿ ಹೋಗ್ಬೇಕು ಅಂದ್ರ ಹೋಗ್ತಾಳ. ಯಾವಾಗ ಎಲ್ಲಿರ್ಬೇಕು ಅನ್ನೋದ ಆಕಿಗ್ ಚೆನ್ನಾಗ್ ಗೊತ್ತು. ಅನೋರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆ ಬಿಟ್ರು ಸರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಅಂತಂದ್ರೆ ಒಂದು 5-10 ನಿಮಿಷ ಆಗಿರ್ಬೋದಾ? ಹ್ಞೂ ಸರ್. ಆರ್ಯನ್ಗೆ ಈ ಕಾಲ ಸಮಯ ಶಕುಂದಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಅವನ ಹೆಂಡತಿ ಸರಿಯಾದ ಟೈಮ್ಗೆ ಮನೆ ಬಿಟ್ಟು ಹೊರಟಿದ್ದಾಳೆ. ಸಾಯೋಕೆ ಒಬ್ಳೆ ಹೊರಟಿದ್ದಾಳೆ ತಾನೆ? ಹ್ಞೂ ಸರ್, ಒಬ್ಳೆ ಡ್ರೈವ್ ಮಾಡ್ಕೊಂಡು ಹೊರಟಿದ್ದಾರೆ. ಗುಡ್.
ನಾನು ಎಷ್ಟೆಷ್ಟೋ ಪ್ಲಾನ್ ಮಾಡಿದ್ದೀನಿ ಕಣೋ, ಆದ್ರೆ ಒಂದು ಹೆಣ್ಣಿನ ಮೇಲೆ ಪ್ಲಾನ್ ಮಾಡ್ತಿರೋದು ಇದೇ ಮೊದಲು. ರಾಜನಂದಿನಿ ಕೂಡ ಅವಳಿಗೂ ಇಷ್ಟೆಲ್ಲ ತಲೆ ಖರ್ಚು ಮಾಡಿರ್ಲಿಲ್ಲ. ಆದ್ರೆ ಇದು ಡಬಲ್ ಧಮಾಕ. ಅನು ಪ್ಲಸ್ ರಾಜನಂದಿನಿ. ಅನ್ಫಾರ್ಚುನೇಟ್ಲಿ ಸಿಂಗಲ್ ಜೆಂಡೆ. ನಿಭಾಯಿಸ್ತೀನಿ, ಆದ್ರೂ ನಿಭಾಯಿಸ್ತೀನಿ. ನಿನ್ ಹೆಂಡತಿ ಹೊರಟಿದಾಳಂತಪ್ಪ. ನಿನ್ನನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು. ನನ್ನ ಊಹೆ ಯಾವತ್ತೂ ಸುಳ್ಳಾಗಲ್ಲ. ಅವಳು ನಿನ್ನನ್ನು ಹುಡುಕ್ಬೇಕು. ಊರೂರು, ಗಲ್ಲಿ ಗಲ್ಲಿ, ಎಲ್ಲ ಬಂಗ್ಲೆ, ಗೆಸ್ಟ್ ಹೌಸು ಎಲ್ಲ ಕಡೆ ಅಲಿಬೇಕು. ಆದ್ರೆ ನೀನ್ ಸಿಕ್ಬಾರ್ದು. ಇದೇ ನನ್ನ ಪ್ಲಾನ್. ಕೊನೆಗೂ ನಿನ್ನ ನೋಡ್ದೆ ಅವಳು ಸಾಯ್ಬೇಕು. ಅವಳಾಗೆ ಅವಳು ಸಾಯೋ ಹೆಣ್ಣಲ್ಲ, ಸತ್ರು ವಾಪಸ್ ಬಂದ್ಬಿಡ್ತಾಳೆ. ಸೊ ನಾನೇ ಸಾಯಿಸ್ಬೇಕು. ನಾನೇ ಸಾಯಿಸ್ತೀನಿ. ಇದು ಈ ಚೇಂಡೆ ಮಾಸ್ಟರ್ ಪ್ಲಾನ್. ಯಾರಿಗೂ ಆಮೇಲೆ ಚಿಂತೆನೇ ಇರಲ್ಲ. ಅವಳನ್ನ ಒಂದೇ ಗುಂಡೆಟ್ಟಿಂದ ಸಾಯಿಸೋಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಇದು ಸರಿ ಇದೆ. ಆರ್ಯ ಅನ್ನೋ ನಿನಗೆ ಪ್ರಜ್ಞೆ ಬರುವಾಗ ಅನು ಅನ್ನೋ ಅವಳು ಬದುಕಿರ್ಬಾರ್ದು. ಆರ್ಯನ ಹುಡುಕಿ ಆರ್ಯ ಸಿಗದೆ ಹತಾಶೆಯಿಂದ ಅನು ಸತ್ಲು ಅನ್ನೋದನ್ನ ಲೋಕ ನಂಬೇಕು. ಹಾಗೆ ಮಾಡ್ತೇನೆ. ಮಂದ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಯಾವುದಾದ್ರೂ ಲ್ಯಾಂಡ್ಲೈನ್ ಕಾಲ್ ಬಂದರೆ ನನ್ನ ಮೊಬೈಲಿಗೆ ಮಾಡು. ಸರಿ ಅಮ್ಮ. ನಾನು ಎಷ್ಟೊತ್ತಾಗುತ್ತೆ ಬರೋದು ಗೊತ್ತಿಲ್ಲ. ಸರಿ ಅಮ್ಮ. ಇದ್ದೀನಿ ಅಂತ ಗೊತ್ತಿದ್ದು ಹೀಗೆ ಮಾಡ್ತಿದ್ದೀರಾ ಮಾಮಿನ್ಲಾ? ಮನೇಲಿ ಕೆಲಸ ಮಾಡೋರ್ಗೆ ಹೇಳ್ಬಿಟ್ಟು ಹೋಗ್ತೀರಾ, ಆದ್ರೆ ಸೊಸೆಗೆ ಹೇಳಲ್ಲ ಅಲ್ವಾ? ವಾವ್, ಇಂಥ ಅತ್ತೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ನೀನು ರೂಮಲ್ಲಿ ಇದೆಯಾ ಅನ್ಕೊಂಡೆ ಮಾನ್ಸಿ. ಬಂದು ಹೇಳ್ಬೋದಿತ್ತಲ್ವಾ ಮಾಮಿನ್ಲಾ? ನೋಡು ಮಾನ್ಸಿ, ಕಣ್ಣಿಗೆ ಕಾಣೋ ಹಾಗೆ ಮನೇಲಿ ಓಡಾಡ್ಕೊಂಡಿದ್ದಿದ್ರೆ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು. ನಾನು ನಿನ್ನ ರೂಮ್ ಹತ್ರ ಬಂದಿದ್ದೆ, ಬಾಗಿಲು ಮುಚ್ಚಿತ್ತು. ಅದಕ್ಕೇನರ್ಥ? ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ತಾನೆ. ಅದಕ್ಕೆ ಮಂದನ್ಗೆ ಹೇಳಿ ಹೋಗ್ತಾ ಇದ್ದೀನಿ. ಸರಿ, ನೀನು ಬಂದಿಲ್ಲ, ನಿನಗೂ ಹೇಳ್ತೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಅದೇನೋ ಹೇಳ್ತಾರಲ್ಲ, ಅತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಅಂತ, ಹಾಗಾಯ್ತು ನನ್ನ ಕತೆ. ಎನಿವೆ, ಸಡನ್ನಾಗಿ ಎಲ್ಲೋ ಹೊರಟಿದ್ದೀರಲ್ಲ, ಮೇ ಐ ಆಸ್ಕ್, ಎಲ್ಲಿಗೆ ಅಂತ ಕೇಳೋಷ್ಟು ಸ್ವಾತಂತ್ರ್ಯ ಆದರೂ ಇದೆಯಾ ನನಗೆ? ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬೇಡ. ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಬರ್ತೀನಿ. ವಾವ್, ಬ್ರೋಯಿನ್ಲ ನಾನು ಹುಡುಕ್ತೀನಿ ಅಂತ ಹೋದಾಗ ಇವ್ರು ಒಂಚೂರು ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಆರ್ಯನೇ ವಾಪಸ್ ಬರ್ತಾನೆ ಅಂತೆಲ್ಲ ಮಾತಾಡಿದ್ರು. ಆದರೆ ಈಗ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಗಾಡ್, ಇವ್ರುಗಳ ಮಧ್ಯೆ ನಾನು ಸಿಗಾಕೊಂಡಿದ್ದೀನಲ್ಲ, ನನ್ನ ಕರ್ಮ ಅಲ್ಲ. ಇಲ್ಲಿ ಯಾರಿಗೂ ನನ್ನ ಮತ್ತೆ ಹರ್ಷನ್ ಲೈಫ್ ಬಗ್ಗೆ ಗೌರವನೇ ಇಲ್ಲ. ಆದರೆ ಇದು ಹರ್ಷನ್ಗೆ ಅರ್ಥನೇ ಆಗಲ್ಲ. ಇಟ್ಸ್ ನೌ ಆರ್ ನೆವರ್. ನಾನೀಗೇನಾದರೂ ಡಿಸಿಷನ್ ತಗೊಳ್ಲಿಲ್ಲ ಅಂದರೆ ಲೈಫ್ ಲಾಂಗ್ ಈ ಮನೇಲಿ ಕೆಲಸದವಳಿಗಿಂತ ಕೀಳಾಗಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ.
ಹಲೋ ಸರ್, ಅನು ಮೇಡಮ್ ಈಗಷ್ಟೇ ಹೊಟ್ಟಿದ್ದಾರೆ. ನಮ್ಮ ಹುಡುಗ ಫಾಲೋ ಮಾಡ್ತಿದ್ದಾನೆ. ನಾನು ಹೇಳಿದ್ದಾಗಿದೆ ಅಲ್ವಾ, ಅನು ಕಾರ್ ಬ್ರೇಕ್ ಫೇಲ್ ಆಗುತ್ತೆ ತಾನೆ? ಎಸ್ ಸರ್, ಡ್ರೈವರ್ ಹತ್ರನೇ ಮಾತಾಡಿ ಮಾಡಿಸಿದ್ದಾನೆ. ಸರಿ, ಆ ಡ್ರೈವರ್ನ ನಾನು ನೋಡ್ಕೋತೀನಿ. ಅನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾಳಲ್ವಾ, ಅದರಲ್ಲೇನು ಗೊಂದಲ ಇಲ್ಲ ತಾನೆ? ಇಲ್ಲ ಸರ್, ಆಲ್ ಕ್ಲಿಯರ್. ಸರಿ ಸರಿ ಸರ್. ಆರ್ಯ, ನೀನ್ ಬ್ಲ್ಯಾಂಕ್ ಚೆಕ್ ಕೊಟ್ಟು ಶುರು ಮಾಡ್ಕೊಂಡಂತ ಸಂಬಂಧನ ನಾನು ಬ್ರೇಕ್ ಫೇಲ್ ಮಾಡಿಸಿ ಮುಗಿಸ್ತಿದ್ದೀನಿ ಕಣೋ. ಸಾರಿ, ನಿನ್ ಹೆಂಡತಿ ಆಯಸ್ ಮುಗೀತು. ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ಈ ಪ್ರಪಂಚ ಬಿಟ್ಟೇ ಹೋಗ್ತಾಳೆ. ಆಮೇಲೆ ನಿನ್ ಪ್ರಪಂಚನೇ ಬದಲಾಗತ್ತೆ.